ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇದು ಬುಧವಾರದ ಸಂಜೆ ಲಾಗ್ ಆಗಿರುತ್ತದೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಇವತ್ತು ಹೆಲ್ತಿ ಆ್ಯಂಡ್ 10 ಮಿನಿಟ್ಸಲ್ಲಿ ಈಸಿಯಾಗಿ ಚಟ್ನಿ ಪೌಡ್ರ್ ಮಾಡೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಇವಾಗೆಲ್ಲ ಅದನ್ನು ನಿಮಗೆ ಹೇಳ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ಅಗಸೆ ಬೀಜ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಹುಣಸೆಹಣ್ಣು, ಉಪ್ಪು. ಇವಾಗ ಒಂದು ಕಡಾಯಿಲಿ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು 1/4 kg ಅಷ್ಟು ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಅಗಸೆ ಬೀಜನ. ಇದಕ್ಕೆ ನಾನು ಇವಾಗ 2-3 ಮಿನಿಟ್ಸು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದನ್ನು ಹೈ ಫ್ಲೇಮಲ್ಲಿ ಹೋದರೆ ಸಡನ್ನಾಗಿ ಇದು ಬೇಗ ಸೀದೋಗೋ ಚಾನ್ಸಸ್ ಜಾಸ್ತಿ. ಇದು ನೋಡ್ತಾ ಇದ್ದೀರಾ, ಸ್ಲೋ ಫ್ಲೇಮಲ್ಲಿ ನಾನು ಹುರ್ಕೊಳ್ತಾ ಇರೋದು. ನಾನಿವಾಗ ರೆಡ್ ಚಿಲ್ಲಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇದು ಚಟ್ಪಟ ಅಂತ ಸಿಡಿಯೋದು ಜಾಸ್ತಿ ಇದು. ಹಾಗಾಗಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಹಾಕ್ಕೊಂಡು ಇವಾಗ ನಿಧಾನವಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ 2-3 ಮಿನಿಟ್ಸ್ ಮತ್ತೆ ಹುರ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ. ಅದು ಹೇಗೆ ಸಿಡಿಯುತ್ತೆ ಅಂದರೆ ಚಟ್ಪಟ 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 ಅಂತ ಸಿಡಿತಿರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಾಗೆ ಹುರ್ಕೊಳ್ಬಾರ್ದು. ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಸಿಡಿಯೋದು ಕೂಡ ಅವಾಯ್ಡ್ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಇದು ಹುರಿದಿದ್ದು ರೆಡಿ ಆಗ್ತಾ ಇದೆ. ಇವಾಗ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಅಗಸೆ ಬೀಜನ ಹಾಗೆ ಯೂಸ್ ಮಾಡೋಕ್ಕಾಗಲ್ಲ. ಹೆಚ್ಚಾಗಿ ಯಾರೂ ಇಷ್ಟಪಡಲ್ಲ ಹಸಿದಾಗಿ ತಿನ್ನೋದಕ್ಕೆ. ಸೊ ನಾವು ಈ ಥರ ಇವಾಗ ಚಟ್ನಿ ಪುಡಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸೊ ಹೆಲ್ತಿಗೂ ಒಳ್ಳೆಯದು. ಅಲ್ಲಿ ತುಂಬ ಪ್ರೋಟೀನ್, ಫೈಬರ್ ಅಂಶ ಇರೋದ್ರಿಂದ ಸೊ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಇದು ಈಗಿನ ಕಾಲದ ಜನ್ರೇಷನಿಗೆ ಅಷ್ಟು ಹೆಚ್ಚಾಗಿ ಗೊತ್ತಿರೋದಿಲ್ಲ. ಬಟ್ ಇತ್ತೀಚೆಗೆ ಯೂಟ್ಯೂಬ್ನಿಂದ ಈ ಸೀಡು ತುಂಬ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ನಾನು ಹುರಿದಾಗಿದೆ. ಇದು ಹುರಿದಾಗಿದೆ. ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ನಾನು ಇವಾಗ ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ 5 ನಿಮಿಷ ಕೂಲ್ ಆಗಲಿ. 5 ನಿಮಿಷ ಕೂಲ್ ಆದ ನಂತರ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಬಿಸಿದೇ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ ಹಾಳಾಗೋದು ಸಾಧ್ಯತೆ ಜಾಸ್ತಿ. ಹಾಗೆ ಚಟ್ನಿ ಪೌಡ್ರು ಕೂಡ ಟೇಸ್ಟಾಗಿ ಬರೋದಿಲ್ಲ. ನಾವು ಇದನ್ನು ತಟ್ಟೆಯಲ್ಲಿ ಕೂಲ್ ಆಗೋಕ್ಕೆ ಬಿಟ್ಕೊಂಡಿದ್ದೀನಿ. ಸೊ ಇದು ಇವಾಗ ಕೂಲ್ ಆಗಿದೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ.
ಇವಾಗ ನೀವು ನೋಡ್ತಾ ಇದ್ದೀರಾ, ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾನು ಒಂದೊಂದಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಬೆಳ್ಳುಳ್ಳಿ, ನಾನಿವಾಗ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ನೋಡ್ತಾ ಇದ್ದೀರಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ನಾನು ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತರಿ ಆಗಿದೆ. ಕೈಯಾಡ್ತಾ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಯಾಕಂದರೆ ಕೆಳಗಡೆ ಗಟ್ಟಿ ಆಗುತ್ತೆ, ಮೇಲ್ಗಡೆ ಪೌಡ್ರ್ ಥರ ಇರುತ್ತೆ. ಸೊ ಇದನ್ನು 1 ಟೈಮು, ನಾನು 2 ಟೈಮು ಈ ಸ್ಪೂನಿಂದ ನಾನು ಏನು ಮಾಡ್ತಾಯಿದ್ದೀನಿ, ಕೈಯಾಡ್ಕೊಳ್ತಾ ಇದ್ದೀನಿ. ಕೈಯಾಡ್ಕೊಳ್ತಾ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಆವಾಗ ಬಿಸಿ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ನೀಟಾಗಿ ಪೌಡ್ರ್ ಕೂಡ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕಿ ನಾನಿವಾಗ ಇದನ್ನು ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಬಿಫೋರೇ ಹಾಕಿದರೆ ಯಾಕೆಂದರೆ ಇದು ಅಂಟಾಗಿ ಉಂಡೆ ಥರ ಬರುತ್ತೆ, ಪೌಡ್ರ್ ಥರ ಬರೋದಿಲ್ಲ. ಸೊ ಹಾಗಾಗಿ ನಾನು ಎಂಡಿಂಗ್ ಮೂಮೆಂಟಲ್ಲಿ ಹಾಕಿ 1-2 ರೌಂಡ್ ಅಂದರೆ ಸಾಕಾಗುತ್ತೆ ನಿಮಗೆ. ಇವಾಗ ಚಟ್ನಿ ಪೌಡ್ರ್ ರೆಡಿಯಾಗಿದೆ, ನೀವು ನೋಡ್ತಾ ಇದ್ದೀರಾ. ಬಿಸಿ ಚಪಾತಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆ್ಯಂಡ್ ಬಿಸಿ ಅನ್ನಕ್ಕೆ ತುಪ್ಪ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಎಲ್ಲದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತಿಳಿಸಿ.